ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಗೋಪಾಲ್ ಕೃಷ್ಣ ದೇಲಂಪಾಡಿ. ಇವರಿಗೆ ಯೋಗ ರತ್ನ ಪ್ರಶಸ್ತಿ ಬಂದಿದೆ. ಇವರು ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾಗಿ 2 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾದಂಥ ಯೋಗವನ್ನ ತರಬೇತಿ ಕೊಟ್ಟು ಖಚಿತವಾಗಿ ಅವರಿಗೆ ಆರೋಗ್ಯವನ್ನ ದಯಪಾಲಿಸಿದ್ದಾರೆ. ಇವರು ಇಲ್ಲಿವರೆಗೂ ಯೋಗಾಚಾರ್ಯ, ಯೋಗ ಕಲಾರತ್ನ ಹೀಗೆ ಹಲವು ಬಿರುದುಗಳನ್ನ ಪಡೆದು ಅದರ ಜೊತೆಗೆ 2250ಕ್ಕೂ ಹೆಚ್ಚು ಯೋಗ ಪ್ರದರ್ಶನಗಳನ್ನ ವಿವಿಧ ಕಡೆಗೆ ಮಾಡಿ ಜನರ ಆರೋಗ್ಯಕ್ಕಾಗಿ ಅವರು ತಮ್ಮ ಬದುಕನ್ನ ಮುಡುಪಾಗಿಟ್ಟಿದ್ದಾರೆ. 40 ವರ್ಷಗಳಿಂದ ಯೋಗ ಸೇವೆಯನ್ನ ಸಲ್ಲಿಸ್ತಾ ಇದ್ದಂತ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರಿಗೆ ಸ್ವಾಗತ, ಸುಸ್ವಾಗತ. ಸರ್, ಈಗ ಪರೀಕ್ಷೆ ಸಮಯ ಎಲ್ಲಿ ನೋಡದಲ್ಲೆಲ್ಲ ಮಕ್ಕಳಷ್ಟೇ ಅಲ್ಲ, ತಂದೆ ತಾಯಿಗಳಲ್ಲೂ ಕೂಡ ಆತಂಕ, ಚಿಂತೆ, ಆಲೋಚನೆ, ಅದರ ಜೊತೆಗೆ ಭಯ, ಏನಾಗುತ್ತೋ ಅನ್ನೋ ಚಿಂತೆ. ಸೊ ಈ ಅನುಗಾಲು ಚಿಂತೆ ಅನ್ನೋದು ಪರೀಕ್ಷೆ ಕಾಲದಲ್ಲಿ ಚಿಂತೆಗಳು ಇನ್ನೂ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಚಿಂತೆ, ಭಯ ಮತ್ತೆ ಈ ನರ್ವಸ್ನೆಸ್ ಇವೆಲ್ಲ ಹೋಗಿ ಮಕ್ಕಳು ಉತ್ತಮವಾಗಿ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಮುದ್ರೆಗಳಲ್ಲಿ ಏನಾದ್ರೂ ಪರಿಹಾರ ಇದೆನಾ? ದಯವಿಟ್ಟು ತಿಳಿಸಿ. ಎಲ್ಲರಿಗೂ ಸಹ ವಂದನೆಗಳು. ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯಕ್ಕೆ ಬಂದಾಗ ಸಾಮಾನ್ಯವಾಗಿ ತಾವು ಹೇಳಿದಂತೆ ಆತಂಕ, ಒಂಥರ ಗಡಿಬಿಡಿ, ಒತ್ತಡ, ಸ್ಟ್ರೆಸ್ ಆಗ್ತದೆ. ಓದಿದೆಲ್ಲ ಪರೀಕ್ಷೆ ಹಾಲಲ್ಲಿ ಮರ್ತೋಗ್ತದೆ. ಅದೊಂದು ಇತ್ತೀಚಿನ ವಿದ್ಯಾರ್ಥಿಗಳು ಎಲ್ಲ ಓದಿ ಆಗಿದೆ, ಪರೀಕ್ಷೆ ಹಾಲಲ್ಲಿ ಫರ್ಗೆಟ್ಫುಲ್ನೆಸ್, ಮರ್ತು ಏನು ಮಾಡೋದು ಅಂದ್ರೆ ಅದು ಆತಂಕ, ಸ್ಟ್ರೆಸ್ ಆದ ಒಳ್ಳಾಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ವಿಶೇಷವಾಗಿ ಒಂದು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಹೋಗದ ಕ್ಲಾಸ್ಗೆ ಸೇರಿ ಹೋಗಿ ಕಲಿಯೋದು ಒಳ್ಳೇದು. ಆದ್ರೂ ಸಹ ಈಗ ತಾವು ಹೇಳಿದಂತೆ ಪರೀಕ್ಷೆ ಸಮಯದಲ್ಲಿ ನಮ್ಮ ಆರೋಗ್ಯ ರಕ್ಷಣೆ, ಯಾಕಂದ್ರೆ ಆರೋಗ್ಯ ಸಹ ಬಹಳ ಮುಖ್ಯ. ಹಾಗೆ ಸ್ಥಿರಂ ಸುಖಂ ಆಸನಂ, ವಿಶೇಷವಾಗಿ ಕೆಲವು ಆಯ್ದ ಆಸನಗಳಿವೆ. ತಾಡಾಸನ, ವೃಕ್ಷಾಸನ, ಅರ್ಧಚಕ್ರಾಸನ, ಪಾದಹಸ್ತಾಸನ, ಆಮೇಲೆ ಶಶಾಂಕಾಸನ, ಅಧೋಮುಖ ಶ್ವಾನಾಸನ, ಕೆಲವು ಸರಳ ಆಸನಗಳನ್ನು ಮಾಡಿಕೊಂಡು ಆಮೇಲೆ ತಾವು ಹೇಳಿದಂತೆ ಕೆಲವೊಮ್ಮೆ ಪರೀಕ್ಷೆ ಟೈಮಲ್ಲಿ ಹೆಚ್ಚು ಯೋಗ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಅವಾಗ ಮುದ್ದೆಗಳ ಮೂಲಕ ನಮಗೆ ಆರೋಗ್ಯ ಕಾಪಾಡಲಿಕ್ಕೆ ಆಗ್ತದೆ. ಈಗಾಗಲೇ ನಾವು ಹಿಂದಿನ ಸಂಚಿಗಳ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿ ಇದ್ದೇವೆ. ಹೌದು, ಇಲ್ಲಿ ಯಾಕಂದ್ರೆ ಪರೀಕ್ಷೆ ಸಮಯದಲ್ಲಿ ತಾವು ಹೇಳಿದ ನಮಗೆ ಟೈಮೇ ಇರುದಿಲ್ಲ. ಯಾಕಂದ್ರೆ ಓದುದಲ್ಲಿ ಮುನ್ನಡೆ ಆಗಿದೆ, ಓದ್ತಾ ಇರ್ಬೇಕು. ಯಾಕಂದ್ರೆ ಓದಿದ್ದು ನಮಗೆ ಶಿಫ್ಟ್ ಶಾರ್ಟ್ ಟರ್ಮ್ ಮೆಮರಿಯಿಂದ ಲಾಂಗ್ ಟರ್ಮ್ ಮೆಮರಿ ಶಿಫ್ಟ್ ಆಗ್ತಾ ಇರ್ಬೇಕು. ಅದು ಫರ್ಗೆಟ್ಫುಲ್ನೆಸ್ ಆಗಬಾರ್ದು, ಮರೆತು ಹೋಗ್ಬಾರ್ದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಆದಷ್ಟು ಮರ್ತು ಹೋಗ್ತಾರೆ. ಎರಡನೇದು ಬರೆಯಕ್ಕೆ ಟೈಮ್ ಸಾಕಾಗೋದಿಲ್ಲ ಅಂತ ಆ ಬೆರಳುಗಳದ್ದು ನರ್ವಸ್ನೆಸ್ಗೆ ನಡುಕ್ತಾ ಇರ್ತಾರೆ. ಸೊ ಹಾಗಾಗಿ ಬರೆಯೋ ಸ್ಪೀಡು ಕಡಿಮೆ ಆಗಿ ಹೋಗ್ಬಿಡುತ್ತೆ ಅವ್ರಿಗೆ. ಹೌದು, ಇದು ಮುದ್ದೆಗಳೆಂದರೆ ಯೋಗದ ಅಂಶವೆಂದು ಪರಿಗಣಿಸಲಾಗಿದೆ. ಕೈ ಬೆರಳುಗಳ ವ್ಯವಸ್ಥಿತ ಚಾಲನೆಯಲ್ಲಿ ಮಾಡಿ. ಆಲ್ ಫಿಂಗರ್ಸ್ ಆರ್ ಸೋ ಪವರ್ಫುಲ್. ನಮ್ಮ ಪಂಚ ಬೆರಳುಗಳು ಅಂದ್ರೆ 5-10 ಬೆರಳುಗಳು 12 ರಾಶಿಗಳಿವೆ, 27 ನಕ್ಷತ್ರಗಳಿವೆ, ನವಗ್ರಹಗಳಿವೆ. ಎಲ್ಲಾ ಬೆರಳುಗಳು ಚೇತನದಾಯಕ. ಅದರಿಂದ ಮುದ್ರಾ ಸೌಂಡ್ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ, ಕೆಲವೊಮ್ಮೆ ಯೋಗ ಮಾಡ್ಲಿಕ್ಕೆ ಹೇಳಿದ್ರೆ ಮುದ್ದೆಗಳ ಮೂಲಕ ಫಿಸಿಯೋಥೆರಪಿ ಮಾಡಿ. ಅದಕ್ಕೆ ವಿದ್ಯಾರ್ಥಿಗಳು ಇದು ತರ ಸ್ವಿಚ್ಗಳು ಬೆರಳುಗಳನ್ನಿಗೆ ಮಡಿಸಿ ಬಿಡಿಸಿ ಮಾಡುವಂತಹ ಫ್ಲೆಕ್ಸಿಬಲ್ ಈ ರೀತಿ ಅಡ್ಡೆ ಹಿಡಿಬೇಕು, ಹೀಗೆ ಕ್ರಾಸ್ ಆಗಿ ಹೀಗೆ ಹಿಡಿದು ಒಂದು 10ರಿಂದ 15 ಅಲ್ಲಿ ಓದೋ ಟೈಮಲ್ಲಿ ಸುಮ್ಮನೆ ಒಂದೇ 10 ಸಲ ಮಾಡಿ ಮತ್ತೆ ಅವರು ನೇರವಾಗಿ ಆರಂಭದಲ್ಲಿ ಪ್ರಾಣ ಮುದ್ದೆ ಮಾಡಿ. ಯಾಕಂದ್ರೆ ಚಾರ್ಜ್ ಆಗಲಿ, ನಿತ್ರಾಣ ಆಗದಿರ್ಲಿಕ್ಕೆ, ಆಯಾಸ ಪರಿಹಾರಕ್ಕೆ, ವಿಟಮಿನ್ ಕೊರತೆ ಇರ್ಲಿಕ್ಕೆ, ಓದಿ ಕಣ್ಣು ಕೆಂಪಾಕೋದು ಇತ್ಯಾದಿಯ ನಿಯಂತ್ರಣಕ್ಕೆ ಮುದ್ರಾ ಯೋಗ. ಇದ್ರ ಬಗ್ಗೆ ಸಾಕಷ್ಟು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಆದ್ರೆ ಇದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಇದಕ್ಕೆ ಹೆಸರು ಪ್ರಾಣ ಮುದ್ರೆ. ಸಾಧ್ಯವಾದ್ರೆ ಆಸಕ್ತರು ಮಂತ್ರ ಪಠಿಸಬಹುದು. ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಅಂತ ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ, ನಿತ್ರಾಣ ಕಡಿಮೆ ಆಗ್ಲಿಕ್ಕೆ, ಆಯಾಸ ಪರಿಹಾರ. ಯಾಕಂದ್ರೆ ನಿತ್ರಾಣ ಆಗ್ಬಾರ್ದು, ಒಂಥರ ಪಿತ್ತ ನಾಶಕ. ಇನ್ನೀಗ ಹವಾಮಾನ ಈಗ ಚೇಂಜ್ ಆಗ್ತಾ ಇದೆ. ಬೇಸಿಗೆಗಾಲದಲ್ಲಿ ಪಿತ್ತದ ಉಪದ್ರ, ಇದು ಡಿಕ್ರೀಸ್ ಇನ್ ದ ಪಿತ್ತ ಎಲಿಮೆಂಟ್ ಕಡಿಮೆ ಆಗ್ಬೇಕಾದ್ರೆ ಪ್ರಾಣ ಒಂದು 10 ನಿಮಿಷ ಮಾಡ್ತಾರೆ ಓದೋ ಟೈಮ್. ಒಮ್ಮೆಗೆ ಅಲ್ಲ, ಯಾವಾಗ ಬಿಡುವಾಯ್ತು ಬಿಟ್ಟು ಸಹ ಮಾಡ್ಬೋದು ಮಧ್ಯೆ ಮಧ್ಯೆ. ಅದಾದ ಮೇಲೆ ಅವರು ಬಹಳ ಪ್ರಾಮುಖ್ಯವಾದ ಮುದ್ರೆ ಚಿನ್ ಮುದ್ರೆ. ಅಗಾಧವಾದ ಮೆಮೊರಿ ಮತ್ತೆ ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ ಜ್ಞಾನ ಸರಸ್ವತಿ ಮುದ್ರೆ. ಇದಕ್ಕೆ ನಾವು ಅರಾಳ ಮುದ್ರೆ ಅಂತ ಹೇಳಿ. ಇದಕ್ಕೆ ನಮ್ಮ ಬ್ರೈನ್ ಅಧಿದೇವತೆ ಸರಸ್ವತಿ ಐಂ ಹ್ರೀಂ
ಐಂ ಹ್ರೀಂ ಓಂ ಸರಸ್ವತಿ ನಮಃ. ಏನ್ ನಮಃ. ಐಂ ಹ್ರೀಂ ಐಂ ಐಂ ಓಂ ಹ್ರೀಂ ಓಂ ಸರಸ್ವತಿ ಸರಸ್ವತಿ ನಮಃ. ನಮಃ. ಇದೊಂದು 2 ಮಾಡಿ, ಮತ್ತೊಂದು ಹಾಕಿನಿ ಮುದ್ರೆ ಅಂತ ಉಂಟು. ಯಾಕಂದ್ರೆ ಈ ಬೆರಳುಗಳಲ್ಲಿ ವಿಟಮಿನ್ಸ್ ಇದೆ, ಹಾಗೆ ಹಲವಾರು ಸಿಸ್ಟಮ್ಸ್ ಇದೆ, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಹಾಗೆ ಸ್ಕೆಲೆಟಲ್ ಸಿಸ್ಟಮ್, ಎಸ್ಕಿಟರಿ ಸಿಸ್ಟಮ್. ಈ ಪಂಚ ಬೆರಳುಗಳನ್ನು ಈ ಅಗ್ರಭಾಗ ಸ್ಪರ್ಶಿಸಿದೆ ಎಲ್ಲ ವೈಟಮಿನ್ಸ್ ಹೋಗ್ತಾ ಇರ್ತದೆ. ಮತ್ತೆ ಇದು ಮೆಮೊರಿಗೆ ಒಳ್ಳೆಯದು. ಕೆಲವೊಮ್ಮೆ ಏನಾಗ್ತದೆ, ಉದಾಸೀನ, ಪೋಸ್ಟ್ಪೋನ್ ನೇಚರ್, ನಾಳೆ ಮಾಡೋಣ, ನಾಡ್ದು ಓದೋಣ, ಹೀಗೆಲ್ಲ ಆಗ್ತದೆ. ಒಂಥರ ಜಡ ಇರ್ತದೆ. ಆ ಜಡತ್ತು ಹೋಗಿ ಲಘುತ್ವಲಿಕ್ಕೆ, ಲವಲವಿಕೆ ಬರಲಿಕ್ಕೆ ಹಾಕಿನಿ ಮುದ್ರೆ ಓಂ ಐಂ ಓಂ ಓಂ ಐಂ ಓಂ. ಒಂದು ಕೊನೆಯ ಪಕ್ಷ ಒಂದು 2 ನಿಮಿಷ ಮಾಡಿ ಸಾಕು, ಒಂದು 5 ನಿಮಿಷ ಮಾಡಿ ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳು ಸುಮ್ಮನೆ ಫ್ರೀ ಇದ್ದಾಗ ಮಧ್ಯೆ ಮಧ್ಯೆ ಬಿಟ್ಟು ಮಾಡ್ಬೋದು, ಬಿಸಿ ಇದ್ದಾಗ ಕೈ ಬಿಡ್ಬೋದು. ಯಾವ್ದು ಫ್ರೀ ಆಯ್ತು ಈ ಒಂದು 5 ರಿಂದ 10 ನಿಮಿಷ ಮಾಡಿ ಸಾಕು. ಇದಿಷ್ಟು ಮಾಡಿ ಆಮೇಲೆ ಅವರು ವಿದ್ಯಾರ್ಥಿಗಳು ಓದುವ ಮುಂಚೆ ಈ ಪುಸ್ತಕ ಇನ್ನೇನು ಓಪನ್ ಮಾಡೋ ಮುಂಚೆ ಸ್ವಲ್ಪ ಹೊಟ್ಟೆ ಕಾಲಿದ್ದಾಗ ಈ ಚಿನ್ಮುದ್ದೆಯಲ್ಲಿ ಸಣ್ಣ ಧ್ಯಾನ ಮಾಡ್ಬೇಕು. ಯಾಕಂದ್ರೆ ಈ ಧ್ಯಾನ ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ನಮ್ಮ ಮನಸ್ಸಿನ ಏಕಾಗ್ರತೆಗೆ, ನಮ್ಮ ಮನಸ್ಸಿನ ಸ್ಥಿರತೆಗೆ, ಶಾಂತತೆಗೆ, ಆಳ ವಿಶ್ರಾಂತಿಗೆ, ಮನಸ್ಸು ರಿಲ್ಯಾಕ್ಸ್ ಆಗ್ಲಿಕ್ಕೆ, ರಿಲೀಫ್ ಆಗ್ಲಿಕ್ಕೆ ವೈಜ್ಞಾನಿಕ ಇದನ್ನ ವೈಜ್ಞಾನಿಕವಾಗಿ ಯಾಕೆ ಹೇಗೆ ತೋರಿಸಿದ್ದಾರೆ ಅಂದ್ರೆ, ಟೆನ್ಷನ್ ಮಾಡ್ಕೊಂಡಾಗ ಮೊದಲಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂದ್ರೆ ಭಯ ಪಡಬೇಕು, ಜಗಳಾಡ್ಬೇಕು, ಇಲ್ಲ ಓಡ್ ಹೋಗ್ಬೇಕು ಅಂತ ಹಾರ್ಮೋನ್ಸ್ ಬರುತ್ತೆ. ದೇವರ ಧ್ಯಾನ ಮಾಡಿದಾಗ, ಈ ತರ ಚಿನ್ಮುದ್ರೆಯಿಂದ ಧ್ಯಾನ ಮಾಡಿದಾಗ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗತ್ತೆ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ, ನಮಗೆ ಆ ಸಮಸ್ಯೆಯನ್ನ ಎದುರಿಸೋಕೆ ಧೈರ್ಯ ಜಾಸ್ತಿ ಬರುತ್ತೆ. ಹಾಗಾಗಿ ಮನಸ್ಸು ಸ್ಥಿಮಿತ ಆಗೋಗ್ಬಿಡುತ್ತೆ. ಆಮೇಲೆ ಅವರ ಮರವು ಕೂಡ ಕಡಿಮೆ ಆಗತ್ತೆ. ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ಯಾಕಂದ್ರೆ ಇಲ್ಲಿ ಯಾವಾಗ ನಮ್ಮ ಮನಸ್ಸು ಶಾಂತವಾಗಿದೆ, ಮನಸ್ಸು ತರ ಖಾಲಿ ಇರ್ತದೆ, ಧ್ಯಾನ ಮಾಡಿದ್ರೆ ಸ್ಕ್ಯಾನಿಂಗ್ ಸ್ಟಾರ್ಟ್ ಆಗ್ತದೆ. ನಮ್ಮ ಫ್ರಂಟಲ್ ಅದರಲ್ಲಿರುವಂತಹ ಒಳ್ಳೆ ಅಂಶಗಳು ಹೆಚ್ಚಾಗಿ, ಸಾಧು ಸಂತರಿಗೆ ಆಕ್ಸಿಪಿಟಲ್ ಹಿಮ್ಮೆದುಳು ಹೆಚ್ಚು ಆಕ್ಟಿವ್ ಆಗಿ ಇರ್ತದೆ. ಯಾಕಂದ್ರೆ ಅವರು ಖಚಿತತೆ, ಧೈರ್ಯ, ಶಾಂತವಾಗಿದೆ. ಅವಧೂತರು, ಸಾಧು, ಯಾಕಂದ್ರೆ ಅವರ ಮನಸ್ಸಲ್ಲಿ ಅವರು ಒಳ್ಳೆ ವಿಚಾರಗಳೇ ಬರ್ತಾ ಇರ್ತದೆ. ಯಾಕಂದ್ರೆ ಅವರು ಧ್ಯಾನ ಮಾಡ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದೊಡ್ಡ ಧ್ಯಾನ ಬೇಡ, ಚಿಕ್ಕ ಧ್ಯಾನ, 1 ರಿಂದ 50 ಅಥವಾ 1 ರಿಂದ 30 ಉಸಿರನ್ನು ಲೆಕ್ಕ ಹಾಕುತ್ತೆ. ನಾರ್ಮಲ್ ಬ್ರೀತ್, ಇನ್ಹೇಲ್ ಎಕ್ಸೇಲ್ 1. ಉಸಿರನ್ನು ಒಳಕ್ಕೆ ತಗೊಳ್ಳೋಕೆ ಪೂರಕ, ಹೊರಕ್ಕೆ ಬಿಡಕ್ಕೆ ರೇಚಕ. ಉಸಿರು ಮೇಲೆ ಕೆಳಗೆ ಹೋಗ್ತದೆ, ಪೂರಕ ರೇಚಕ ಅವನು ಗಮನಿಸ್ತಾ ಇದ್ದು ಲೆಕ್ಕ ಮಾಡ್ಬೇಕು. ನಮ್ಮ ಮನಸ್ಸಲ್ಲಿ ಒಂದೇ ಕಡೆಯಲ್ಲಿ ಕೇಂದ್ರೀಕೃತ ಆಗಿವೆ, ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಆ ವಿದ್ಯಾರ್ಥಿ ಪಾಠ ಬಿಡಿಸುವ ಮುಂಚೆ, ಓಪನ್ ಮಾಡೋ ಮುಂಚೆ ಚಿನ್ಮುದ್ರೆ ಚೇರ್ ಕೂತೆ, ಚಿನ್ಮುದ್ರೆ ಅಂದ್ರೆ ಈ ರೀತಿಯ ಅರಾಳ ಮುದ್ರೆ, ಚಿನ್ಮುದ್ರೆ ಕೂತ್ಕೊಂಡು ಕಣ್ಣು ಮುಚ್ಚಿ ಶಾಂತವಾಗಿ ಆ ಉಸಿರನ್ನು ಗಮನಿಸ್ತಾ ಉಸಿರು ಲೆಕ್ಕ ಹಾಕ್ಬೇಕು. ಆವಾಗ ಮನಸ್ಸು ಕಾಮ್ ಆಗ್ತದೆ, ಮನಸ್ಸು ಕ್ವೈಟ್ ಆಗ್ತದೆ, ಮನಸ್ಸಿನ ಚಂಚಲತೆ ನಿವಾರಣೆ ಆಗ್ತದೆ, ಮನಸ್ಸಿಗೆ ಆಳ ವಿಶ್ರಾಂತಿ ಒದಗಿ ಬರ್ತದೆ, ಮತ್ತೆ ಸ್ಕ್ಯಾನಿಂಗ್ ಆಗ್ತದೆ. ತಾವು ಹೇಳಿದಂತೆ ಮನಸ್ಸು ಪ್ರಫುಲ್ಲವಾಗ್ತದೆ, ಮನಸ್ಸು ಅರಳುತ್ತದೆ. ಆವಾಗ ಪುನಃ ಇಲ್ಲಿ ಎಂಟಿ ಆದಾಗ ಓದಿದೆಲ್ಲ ಶಿಫ್ಟ್ ಆಗ್ತದೆ, ಶಾರ್ಟ್ ಟರ್ಮ್ ಮೆಮರಿಯಿಂದ ಲಾಂಗ್ ಟರ್ಮ್ ಮೆಮರಿಗೆ ಶಿಫ್ಟ್ ಆಗಲಿ. ಆದ್ರೆ ವಿದ್ಯಾರ್ಥಿ ಇಲ್ಲಿ ಗಮನ ಕೊಡ್ಬೇಕಾದ್ರು ಅಲ್ಲಿ ಏಕಾಗ್ರತೆ ಬೇಕು. ಧ್ಯಾನ ಮಾಡ್ಬೇಕಾದ್ರೆ ಜ್ಞಾನ ಬೇಕು, ಜ್ಞಾನ ಇಲ್ಲದೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗೆ ಧ್ಯಾನ ಮಾಡೋ ಟೆಕ್ನಿಕ್ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದು, ದೇಹ ಎಲ್ಲ ಸಡಿಲ ಮಾಡೋದು, ಫ್ರೀ ಆಗಿರೋದು, ಸ್ಥಿರಂ ಸುಖಂ ಆಸನ. ಬೇಕಾದ್ರೆ ಚೇರ್ ಕೂತು ಮಾಡ್ಲಿ. ಪಾಠ ಓದುವ ಮುಂಚೆ ಚಿನ್ಮುದ್ರೆಯಲ್ಲಿ ಕೂತು ಸ್ವಲ್ಪ ಹೊತ್ತು ಉಸಿರನ್ನು ಗಮನಿಸಿ ಆ ಉಸಿರನ್ನು ಲೆಕ್ಕ ಹಾಕ್ಬೇಕು. ಉಸಿರು ಮೇಲೆ ಹೋಗ್ತದೆ, ಕೆಳಗೆ ಹೋಗ್ತದೆ 1, ಉಸಿರು ಮೇಲೆ ಹೋಗ್ತದೆ, ಕೆಳಗೆ ಹೋಗ್ತದೆ 2, ಹಾಗೆ ಲೆಕ್ಕ ಹಾಕ್ತಾ ಒಂದು 30 ಹಾಕಿದ್ರು ಸಾಕು. ಯಾಕಂದ್ರೆ ಹೆಚ್ಚು ಮಾಡ್ಲಿಕ್ಕೆ ಟೈಮ್ ಇಲ್ಲಲ್ಲ. ಎಲ್ಲಗೆ ಕಣ್ಣು ಓಪನ್ ಮಾಡಿದ್ರೆ ಆ ರೀತಿ 30-50 ಮಾಡಿದಾಗ ಬೇಕಾದ್ರೆ ಅವರು ಭಕ್ತಿ ಶ್ರದ್ಧೆಯಿಂದ ಮಾಡ್ಬೇಕು, ಅದು ಬಹಳ ಮುಖ್ಯ. ಇನ್ವಾಲ್ವ್ಮೆಂಟ್ ಇದೆ. ನನ್ನ ಮನಸ್ಸು ಆ ಕಡೆ ಹೋದ ಒಳ್ಳೆ ಇದು ಉಸಿರಾಟ ನಡೀತಾ ಇರ್ತದೆ, ಅದರಲ್ಲೇ ಇತ್ತು ಅಂತಂದ್ರೆ ಅವ್ರ ಗಮನ ಕೂಡ ಓದೋದ್ರಲ್ಲಿ ಚೆನ್ನಾಗತ್ತೆ, ಮೆಮೊರಿ ಚಿನ್ಮುದ್ದೆ ಕೊಡುದು ಹಾಗೆ. ಯಾಕಂದ್ರೆ ಅವನಿಗೆ ಚಂಚಲತೆ ಹೋಗೋದಿರ್ಲಿಕ್ಕೆ ಚಿನ್ಮುದ್ದೆ ಕೊಟ್ಟ ವಿದ್ಯಾರ್ಥಿಗಳೇ, ನಾನು ಪರೀಕ್ಷೆ ಓದ್ತಾ ಇದ್ದೆ, ನನಗೆ ಏಕಾಗ್ರತೆ ಮುಖ್ಯ, ಹಾಗೆ ಸ್ವಲ್ಪ ಹೊತ್ತು ಶಾಂತವಾಗಿ ಕೂತ್ಕೊಳ್ಳಿ. ಈಗ ಮನೆಯಲ್ಲೆಲ್ಲ ನೋಡಿ ಹಿರಿಯರೇ ಮೌನವಾಗಿ ಕೂತಿಗ, ಒಂದು ಬೊಬ್ಬೆ ಹಾಕ್ಬೇಡ, ಗಲಾಟೆ ಮಾಡಿ, ಸ್ವಲ್ಪ ಕಣ್ಣು ಮುಚ್ಚಿ ಸುಮ್ಮನೆ ಕೂತಿಗ ಮಾರ ಹೇಳ್ತಾರೆ. ಯಾಕಂದ್ರೆ ಅವನ ಶಾಂತತೆಗೆ, ಕೂಲ್ ಆಗ್ಲಿಕ್ಕೆ, ಮೈಂಡ್ ಕಾಮ್ ಆಗ್ಲಿಕ್ಕೆ ಅದೊಂದು ಮಾಡ್ಲಿ. ಅದರೊಟ್ಟಿಗೆ ಒಂದು ಸರಳ ಪ್ರಾಣಾಯಾಮ ಮಾಡ್ಬೇಕು, ದೀರ್ಘ ಉಸಿರಾಟ. ಇಲ್ಲಿ ಪತಂಜಲಿ ಋಷಿಮುನಿಗಳು ಸ್ಪಷ್ಟ ಹೇಳಿದ್ದಾರೆ, ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ. ಪ್ರಾಣಕ್ಕೆ ಹೊಸ ಆಯಾಮ. ಪ್ರಾಣಾಯಾಮ ಮೀನ್ಸ್ ಬ್ರೆತ್ ಕಂಟ್ರೋಲ್, ಪಂಚ ಪ್ರಾಣಗಳ ಹತೋಟಿಗೆ. ಅದಕ್ಕೆ ಈ ಪ್ರಾಣಾಯಾಮನನ್ನ ಪೋಲೆಂಡ್ ನಲ್ಲಿ
ಕ್ಲಾಸ್ ಪ್ರಾರಂಭ ಮಾಡೋ ಮೊದಲು 5 ನಿಮಿಷ ಪ್ರಾಣಾಯಾಮ ಮಾಡಿ ಆಮೇಲೆ ಕ್ಲಾಸ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಸಹ ನಾವು ಕೆಲವು ಕಾಲೇಜುಗಳಿಗೆಲ್ಲ ಹೋಗಿ ಮಾಡಿಸೆ, ಅಲ್ಲಿ ಬೆಲ್ಲ ಆಗುವ ಮುಂಚೆ ಓದುವ ಮುಂಚೆ ಸಣ್ಣ ಧ್ಯಾನ ಮಾಡಿ ದೀರ್ಘ ಉಸಿರಾಟ ಚಿನ್ಮುದ್ದೆ ಮಾಡಿ ರೀತಿ ಡೀಪ್ ಇನ್ಹೇಲ್, ಇನ್ಹೇಲ್ ಒಳಗೆ ಚೆಸ್ಟ್ ಹೊಟ್ಟೆ ಎಕ್ಸ್ಪಾಂಡ್ ಆಗ್ತದೆ, ಉಸಿರು ಬಿಡುವಾಗ ರೇಚಕ ಎಕ್ಸೇಲ್, ಈ ರೀತಿ 3 ಬಾರಿ. ಅದು ಚಿನ್ಮುದ್ರೆಯಲ್ಲಿ 2 ಕೈಯಲ್ಲಿ ಮಾಡಿ. ಈ ಚಿನ್ಮುದ್ರೆಯಿಂದ ಹೀಗೆ ನಾಡಿ ಶುದ್ಧಿ ಅಲ್ಲ, ಇದು ಸುಖ ಪ್ರಾಣಾಯಾಮ, ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಹೊಟ್ಟೆ ಮಾತ್ರ ಸ್ವಲ್ಪ ಕಾಲಿರ್ಬೇಕು, ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತಕೊಳ್ಳೋದು, ದೀರ್ಘವಾಗಿ ಉಸಿರು, ಯಾಕಂದ್ರೆ ಗಮನ ಉಸಿರಿನ ಕಡೆ ಇರ್ಬೇಕು, ಅದು ಬಹಳ ಮುಖ್ಯ. ಅವಾಗ ವಿದ್ಯಾರ್ಥಿಗಳ ಮನಸ್ಸಿನ ಚಂಚಲ ಮತ್ತೆ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗ್ತದೆ. ಯಾವಾಗ ನಮಗೆ ಆಕ್ಸಿಜನ್ ಸಪ್ಲೈ ಆಗ್ತದೆ ಅಲ್ಲಿ ಬ್ಲಡ್ ರಕ್ತ ಶುದ್ಧಿಯಾಗಿ ಸರಿಯಾಗಿ ಎಲ್ಲ ಕಡೆ ದೇಹದ ಎಲ್ಲ ಭಾಗಗಳಿಗೆ ಬ್ರೈನ್ಗೆಲ್ಲ ಹೋಗ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ, ಆಗ ಮನಸ್ಸು ಪ್ರಫುಲ್ಲವಾಗ್ತದೆ. ಇಲ್ಲಿ ಮುಖ್ಯವಾಗಿ ಕೆಲವೊಮ್ಮೆ ಆಕ್ಸಿಜನ್ ಸಪ್ಲೈ ಸಾಕಾಗೋದಿಲ್ಲ, ಯಾಕೆ ನಾವು ಇರುವಂತಹ ಜಾಗ ಆಗಿರ್ತದೆ, ಎಲ್ಲ ಬಂದೋಬಸ್ತ್ ಇರ್ತದೆ, ಅಥವಾ ಸಿಟಿ ಒಳಗೆ ಇರ್ತೇವೆ, ಸ್ಮೋಕ್ ಹೊಗೆ ಇರೋ ಪ್ಲೇಸ್ ಅಲ್ಲಿ ಇರ್ತೇವೆ, ಪಟ್ಟಣ ಪ್ರದೇಶ ಇರ್ತೀವಿ. ಅದಕ್ಕೋಸ್ಕರ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಅಥವಾ ಪುಸ್ತಕ ಓದುವಾಗ ಸಾಮಾನ್ಯ ಬೆಳಿಗ್ಗೆ ಓದ್ತಾರೆ, ಆವಾಗ ಕಣ್ಣು ಮುಚ್ಚಿ ಮೆಲ್ಲಗೆ ದೀರ್ಘವಾಗಿ ಉಸಿರು ತೆಕ್ಕೊಂಡು ದೀರ್ಘವಾಗಿ ಬಿಡುದು. ಇದೊಂದು 6 ಬಾರಿ ಅಷ್ಟೇ ಸಾಕು, ಹೆಚ್ಚು ಮಾಡೋದು ಬೇಡ, ಯಾವುದನ್ನು ಹೇಳಿದಷ್ಟೇ ಮಾಡಬೇಕು. ಆಮೇಲೆ ಬಹಳಷ್ಟು ಒಳ್ಳೆಯ ಪ್ರಾಣಾಯಾಮ, ಇದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಸೈಂಟಿಸ್ಟ್ ಹೇಳ್ತಾರೆ, ವೈದ್ಯರು ಹೇಳ್ತಾರೆ, ಭ್ರಾಮರಿ ಪ್ರಾಣಾಯಾಮ. ಇದನ್ನು ನನ್ನ ಪ್ರಕಾರ ವಿದ್ಯಾರ್ಥಿಗಳು, ಭ್ರಾಮರಿ ಅಂದ್ರೆ ಹೆಣ್ಣು ಜೇನು ಹುಳದ ಶಬ್ದ, ಅಂದ್ರೆ ಜೇಂಕಾರ. ಇಲ್ಲಿ ಮಿದುಳಿನ ಜೀವಕೋಶಗಳ ಒಂದು ಪುನಶ್ಚೇತಕ್ಕೆ, ಮನಸ್ಸು ಕಾಮಾಗಲಿಕ್ಕೆ, ಕ್ವೈಟ್ ಆಗ್ಲಿಕ್ಕೆ, ಅದಕ್ಕೆ ನಾವು ಷಣ್ಮುಖಿ ಮುದ್ರೆ ಮಾಡಿ ಹೇಳ್ತೇವೆ. ಈ ರೀತಿ ಷಣ್ಮುಖಿ ಮುದ್ರೆ ಮಾಡಿ ಇಲ್ಲಿ ನಮ್ಮ ಹೆಬ್ಬೆಳ್ಳಿಂದ ಕಿವಿ ಮುಚ್ಚಿ ಎಲ್ಲಾ ಬೆರಳುಗಳು, ನಾನು ಹೇಳ್ತೇನೆ ಆಮೇಲೆ ತೋರಿಸ್ತೇನೆ, ಎಲ್ಲಾ ಬೆರಳನ್ನು ಮುಖಕ್ಕೆ ಮುಚ್ಚಿ ಅದನ್ನು ಮುದ್ರೆ ಮಾಡಿ ಷಣ್ಮುಖಿ ಮುದ್ರೆ ಅಥವಾ ಮಾಡಿ ಭ್ರಮರಿ ಪ್ರಾಣಾಯಾಮ. ಇಲ್ಲಿ ಏನಾಗ್ತದೆ, ನಾವು ಒಂದು ಕಡೆಯಲ್ಲಿ ಕಿವಿ ಮುಚ್ಚಿ ಭ್ರಮರಿ ತೋರಿಸ್ಕೊಡಿ ಸರ್, ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ ಭ್ರಮರಿ ಭ್ರಮರಿ ಪ್ರಾಣಾಯಾಮ ಮಾಡುವ ಕ್ರಮ ಹೀಗೆ ನೋಡಿ. ಹೆಬ್ಬೆರಳು ಕಿವಿ ಮುಚ್ಚಬೇಕು, ಕಿರು ಬೆರಳು ನಮ್ಮ ಇದರ ಲಿಪ್ಸ್ ಕೆಳಗಡೆ, ಇದು ಮೂಗಿನ ಕೆಳಗಡೆ ಉಂಗುರ, ಮಧ್ಯದ್ದು ತೋರು ಬೆರಳು ಕಣ್ಣಿಗೆ ಮುಚ್ಚಿ, ಇದು ಕೈನೇ, ಇದೆಲ್ಲ ಫ್ರೀ ಇರ್ಬೇಕು. ಒಮ್ಮೆ ಶಾಂತವಾಗಿದ್ದುಕೊಂಡು ಆಮೇಲೆ ದೀರ್ಘವಾಗಿ ಉಸಿರು ತಗೊಳ್ಬೇಕು. ಬಿಡುವಾಗ ಒಂದೇ ಲೆಕ್ಕ ಬಿಡ್ಬೇಕು, ಅದರಲ್ಲಿ ಹಮ್ಮಿಂಗ್ ಸೌಂಡ್ ಬರ್ತದೆ, ಡೀಪ್ ಬ್ರೆತ್ ಸೌಂಡ್. ಇಲ್ಲಿ ಜೇಂಕಾರ ಹಮ್ಮಿಂಗ್ ಸೌಂಡ್ ಬರ್ಬೇಕು. ಈ ರೀತಿ 3 ಬಾರಿ 6 ಬಾರಿ 3 ಬಾರಿ ಮಾಡಿ ಸಾಕು ವಿದ್ಯಾರ್ಥಿಗಳು. ಒನ್ ಆಫ್ ದ ಬೆಸ್ಟ್ ಪ್ರಾಣಾಯಾಮ ಫಾರ್ ಭ್ರಾಮರಿ, ಜೇನು ಹುಳದ ಶಬ್ದ. ಆರಂಭದಲ್ಲಿ ವಿದ್ಯಾರ್ಥಿಗಳು ಒಂದಿಷ್ಟು ಕೈಗಳನ್ನು ಮಡಿಸಿ ಬಿಡಿಸಿ ಪ್ರಾಣ ಮುದ್ರೆ, ಚಿನ್ಮುದ್ರೆ, ಹಾಕಿನ ಮುದ್ರೆ ಒಂದು 5 ನಿಮಿಷವನ್ನು ಮಾಡಲಿ. ಆಮೇಲೆ ಕಣ್ಣು ಮುಚ್ಚಿ ಶಾಂತತೆಗೆ, ಆಳ ವಿಶ್ರಾಂತಿಗೆ ಚಿಕ್ಕ ಧ್ಯಾನ ಮಾಡಲಿ. ಈ ಒಂದು ಸಂಚಿಕೆಯಲ್ಲಿ ಸಂಕ್ಷಿಪ್ತ ಮಾಹಿತಿಗಳು. ಅದಾದ ಮೇಲೆ ದೀರ್ಘ ಉಸಿರಾಟ ಮಾಡಲಿ, ಸುಖ ಪ್ರಾಣಾಯಾಮ. ಅದಾದ ಮೇಲೆ ಕೊನೆಯ ಪಕ್ಷ ಇಷ್ಟು ಮಾಡಿ ಸಾಕು ಪರೀಕ್ಷೆ ಟೈಮಲ್ಲಿ. ಆವಾಗ ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಶಾಂತವಾಗ್ತದೆ, ಏಕಾಗ್ರತೆಗೆ, ಅಲ್ಲದೆ ಹೃದಯದ ಆರೋಗ್ಯಕ್ಕೆ ಹಾಗೂ ಒಂದು ಮನಸ್ಸಿನ ನಿರ್ಮಲತೆಗೆ ಸಹ ಬಹಳ ಸಹಕಾರಿಯಾಗುತ್ತದೆ. ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಮಕ್ಕಳಲ್ಲಿ ಮನಸ್ಸು ಶಾಂತವಾಗಿ ಇಟ್ಕೊಂಡು ಅವರ ಚಿತ್ತ ಪರೀಕ್ಷೆ ಕಡೆಗಿದ್ದು, ಬರೆಯೋದ್ರ ಕಡೆಗಿದ್ದು, ಅವರ ಜ್ಞಾಪಕ ಶಕ್ತಿ ಚೆನ್ನಾಗಾಗಿ ಅವ್ರಿಗೆಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸೋಣ. ನಮಸ್ಕಾರ.